ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದು ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ಮಾರ್ಗಶಿರ ಮಾಸದ ಶುಕ್ರವಾರ ದಿನ ಅಲ್ವಾ? ಇವತ್ತು ಮಾರ್ಗಶಿರ ಮಾಸದ ಶುಕ್ರವಾರ ದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ನಾನು ತೋರಿಸುವಂಥ ಕೆಲವೊಂದು ಪದಾರ್ಥಗಳನ್ನ ನೀವು ಇಡೋದ್ರಿಂದ ಬೆಳಗಾಗೋ ಅಷ್ಟರಲ್ಲಿ ಲಕ್ಷ್ಮೀ ದೇವಿಯು ಕೋಟಿಗಟ್ಟಲೆ ಹಣವನ್ನು ಸುರಿಸ್ತಾಳೆ ಅಂತ ಹೇಳಿ ಸುರಿಸ್ತಾಳೆ ಎಂದು ಮತ್ತು ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸ್ತಾಳೆ, ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಶುಕ್ರವಾರ ಅಂತಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕಾರಕವಾದಂತಹ ದಿನ ಅಲ್ವಾ? ಇವತ್ತೊಂದು ದಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ. ಅಂದರೆ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಇವತ್ತು ನಾನು ತೋರಿಸುವಂತಹ ಈ ಒಂದು ಪದಾರ್ಥಗಳನ್ನು ಇಟ್ಟು ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ನೀವು ನಿಮ್ಮ ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್. ಅಂತಹ ಒಂದು ಅದ್ಭುತವಾದಂಥ ಒಂದು ಟಿಪ್ಸ್ನೇ ನಾನು ಇವತ್ತೊಂದು ದಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಪ್ರತಿಯೊಬ್ಬರು ಸಹ ಇವತ್ತಿನ ದಿನ ಸಾಯಂಕಾಲ ರಾತ್ರಿ ಮಲಗುವಂಥ ಸಮಯದಲ್ಲಿ, ಅಂದರೆ ನಿಮ್ಮ ಕೆಲಸ ಎಲ್ಲ ಮುಗಿಸಿ ನೀವು ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಈ ಪದಾರ್ಥಗಳನ್ನು ಇಟ್ಟು ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಬೆಳಗಾಗೋದ್ರಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದು ಬೇಡ, ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಬೇಗ ಶುರು ಮಾಡೋಣ ಬನ್ನಿ. ಶುಕ್ರವಾರ ಅಂತಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಯಾದಂಥ ದಿನ ಅಲ್ವಾ? ನಾವೆಲ್ಲರೂ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತೇವೆ, ಆದರೆ ಆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಅನಗತ್ಯ ಖರ್ಚುಗಳೇ ಹೆಚ್ಚಾಗ್ತಾ ಇರುತ್ತೆ. ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಎಂದು ಅನೇಕ ಜನ ನಮ್ಮ ಚಿಂತೆ ಮಾಡ್ತಾ ಇರ್ತಾರೆ ಅಲ್ವಾ? ಆದರೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರ ಪ್ರಕಾರದಲ್ಲಿ ತಿಳಿಯದೆ ನಾವು ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಮಾತ್ರ ನಾವು ಪಾಲಿಸದ ಕೆಲವೊಂದು ನಿಯಮಗಳಿಗಾಗಿ ಕಷ್ಟಗಳನ್ನ ನಾವೇ ಕೈಯಾರ ಮಾಡ್ಕೋತೀವಿ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಅಂತ ಅನ್ನೋದು ಲಕ್ಷ್ಮಿ ನೆಲೆಸಿರುವಂತಹ ಒಂದು ಸ್ಥಳವಾಗಿರುತ್ತೆ ಅಲ್ವಾ? ಆ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಕೂಡ ನಮಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟವ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಗ್ಯಾಸ್ ಸ್ಟವ್ನ ನಾವು ಕೇವಲ ಅಡುಗೆ ಮಾಡುವಂಥ ವಸ್ತು ಮಾತ್ರ ಅಲ್ಲ, ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಮತ್ತು ನಮ್ಮ ಹೊಟ್ಟೆ ತುಂಬಿಸುವಂತಹ ಅನ್ನಪೂರ್ಣೇಶ್ವರಿಯ ಒಂದು ಸ್ವರೂಪ ಅಂತಲೇ ನಾವು ಹೇಳ್ಬೋದು ಅಲ್ವಾ? ಹೌದು ಫ್ರೆಂಡ್ಸ್, ನಾವು ಈ ಗ್ಯಾಸ್ ಸ್ಟವ್ನ ವಿಶೇಷವಾಗಿ ಗ್ಯಾಸ್ ಸ್ಟವ್ನ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರುತ್ತೇವೋ ಅಷ್ಟು ಲಕ್ಷ್ಮಿ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ. ಮುಖ್ಯವಾಗಿ ಶುಕ್ರವಾರದ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗೆ ಇದನ್ನ ಇಟ್ಟರೆ ಸಾಕು ಫ್ರೆಂಡ್ಸ್. ಅಂದರೆ ನಾನು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಗ್ಯಾಸ್ ಸ್ಟವ್ ಕೆಳಗಡೆ ಇವತ್ತು ನಾನು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಇಟ್ಟು ನೋಡಿ, ಇಟ್ಟರೆ ಸಾಕು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಅಂತ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಇದು ಬಹಳ ಶಕ್ತಿಶಾಲಿಯ ಪರಿಹಾರ. ಇದನ್ನ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮನೆಯವರ ಎಲ್ಲರ ಮೇಲೂ ಸಹ ಲಕ್ಷ್ಮೀ ದೇವಿ ಒಂದು ಅನುಗ್ರಹ ನಿಮ್ಮ ಮನೆಯ ಮೇಲಿರುವಂತಹ ಎಲ್ಲ ಸದಸ್ಯರ ಮೇಲೆ ಹಣದ ಮಳೆಯಂತೆ ಸುರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಶುಕ್ರವಾರ ದಿನ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಏನಿಡಬೇಕು, ಏನಿಟ್ಟರೆ ನಮ್ಮ ಹಣದ ಸಮಸ್ಯೆ ದೂರವಾಗಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಎಂದು ನಾವೀಗ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ
ತುಂಬ ಸುಲಭವಾಗಿ ಸಿಗುವಂತಹ ಪದಾರ್ಥಗಳನ್ನೇ ನಾವು ಬಳಸ್ಕೊಂಡು ಇವತ್ತು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೋಡಿ ಒಂದು ಚಿಕ್ಕದಾದಂಥ ಒಂದು ತಟ್ಟೆನ ನೋಡಿ, ಈ ರೀತಿ ಇರುವಂಥ ಚಿಕ್ಕದಾದಂಥ ಒಂದು ತಟ್ಟೆನ ತೆಗೆದುಕೊಳ್ಳಿ. ಈ ಒಂದು ಇಡೀ ಮುಷ್ಟಿಯಷ್ಟು ನೋಡಿ, ನಾನು ಇಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಉಪ್ಪನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವುದು ನಮಗೆ ನೋಡಿ, ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಸಾಸಿವೆ ಅಲ್ವಾ. ನೋಡಿ ಈಗ ನಾನು ತೋರಿಸುವಂತಹ ಎಲ್ಲ ಪದಾರ್ಥಗಳು ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನೀಗ ತೋರಿಸುವಂತಹ ಎಲ್ಲ ಪದಾರ್ಥಗಳು ಲಕ್ಷ್ಮೀ ದೇವಿಗೆ ತುಂಬಾ ಆಕರ್ಷಕವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಎಲ್ಲ ಪದಾರ್ಥಗಳು ತುಂಬಾ ಶಕ್ತಿಯುತವಾದಂತಹ ಪದಾರ್ಥಗಳು. ಈಗ ನಾವು ಈ ಪರಿಹಾರನ ಹೇಗೆ ಮಾಡೋದು ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಶುಕ್ರವಾರ ದಿನ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ, ಪಾತ್ರೆ ಎಲ್ಲ ತೊಳೆದು, ಅಡುಗೆ ಮನೆಯಲ್ಲಿರುವಂಥ ಗ್ಯಾಸ್ನೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಕೆಲಸ ಮುಗಿಸಿ ನೀವು ಮಲಗಕ್ಕೆ ಅಂತ ಹೋಗ್ತೀರಾ ನೋಡಿ. ಅಂಥ ಸಮಯದಲ್ಲಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ಮೊದಲು ಒಂದು ಚಿಕ್ಕದಾದಂಥ ತಟ್ಟೆನ ತೆಗೆದುಕೊಂಡು ಇದಕ್ಕೆ ನೀವು ಸ್ವಲ್ಪ ಏನು ಮಾಡಬೇಕು ಅಂದರೆ ಉಪ್ಪನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಇಡೀ ಉಪ್ಪನ್ನು ತೆಗೆದುಕೊಳ್ಳಿ, ಈ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ನೋಡಿ ಇಷ್ಟು ಒಂದು ಮುಷ್ಟಿಯಷ್ಟು ನೋಡಿ, ಈ ರೀತಿ ನಮ್ಮ ಮುಷ್ಟಿಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಮುಷ್ಟಿಯಷ್ಟು ನೋಡಿ ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸ್ವಲ್ಪ ಆದರೆ ನೀವು ಹಾಕ್ಕೋಬೋದು. ನೋಡಿ, ಇಷ್ಟು ನೋಡಿ ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ನೀವು ಅಂದರೆ ಕಲ್ಲುಪ್ಪನ್ನ ನೀವು ತಗೋಬೇಕಾಗುತ್ತೆ. ಪುಡಿ ಉಪ್ಪನ್ನ ನೀವು ತೆಗೆದುಕೊಳ್ಕೋಬೇಡಿ. ಕಲ್ಲುಪ್ಪನ್ನ ನೋಡಿ ಇಲ್ಲಿಗೆ ಹಾಕಿ ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ, ನಂತರ ಇದಕ್ಕೆ ನೀವು ಅಂದರೆ ಈ ಉಪ್ಪು ಸಮುದ್ರ ಗರ್ಭದಿಂದ ಹುಟ್ಟಿದಂತಹ ಉಪ್ಪು, ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತೇಳಿ ನಮಗೆಲ್ಲ ತಿಳಿದಿದೆ ಅಲ್ವಾ. ಅದಕ್ಕಾಗಿ ಉಪ್ಪನ್ನ ನಾವು ಎಂದಿಗೂ ಕೆಳಗೆ ಚೆಲ್ಲೋದಾಗಿರ್ಬೋದು, ಇಲ್ಲ ಕಾಲಲ್ಲಿ ತುಳಿಯೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಸಹ ನಾವು ಮಾಡಬಾರ್ದು ಅಂತೇಳಿ ನಮಗೆ ಹಿರೀಕರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಹೌದು ಫ್ರೆಂಡ್ಸ್, ಆದರೆ ನೋಡಿ ಅದ್ರ ಮೇಲೆ ನೆಕ್ಸ್ಟು ನೋಡಿ, ಈ ಒಂದು ಉಪ್ಪು ಹಾಕಿದ್ದೀವಲ್ಲ, ಇದ್ರ ಮೇಲೆ ನೀವು ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಡಿ. ನೋಡಿ, ನಾನು ನಿಮಗೆ ಇಲ್ಲಿ ಕುಂಕುಮನ ತೋರಿಸ್ತಾ ಇದ್ದೀನಲ್ವಾ. ನೋಡಿ, ಅರಿಶಿನ ಕುಂಕುಮನ ಇದ್ರ ಮೇಲೆ ಸ್ವಲ್ಪ ಅಂದರೆ ಈ ಉಪ್ಪಿನ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಡಿ. ಏನಕ್ಕೆ ಅಂದರೆ ಅರಿಶಿನ ಕುಂಕುಮ ಒಂದು ಮಂಗಳಕರವಾದಂತಹ ವಸ್ತು. ಅರಿಶಿನ ಕುಂಕುಮ ಒಂದು ಮಂಗಳಕರವಾದಂತಹ ಒಂದು ವಸ್ತು. ಮತ್ತು ಎಲ್ಲ ಶುಭ ಕಾರ್ಯಗಳಲ್ಲೂ ಸಹ ನಾವು ಅರಿಶಿನ ಕುಂಕುಮನ ನಾವು ಬಳಸ್ತೀವಿ ಅಲ್ವಾ. ಹಾಗಾಗಿ ಸ್ವಲ್ಪ ಅರಿಶಿನ ಕುಂಕುಮನ ಇದ್ರ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಂತರ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೇಲಿ ದಾಸವಾಳದ ಗಿಡ ಏನಾರು ಇದ್ದರೆ ಅದರ ಎಲೆನ ದಾಸವಾಳದ ಒಂದು ಎಲೆನ ತೆಗೆದುಕೊಳ್ಳಿ. ನನಗೆ ಇಲ್ಲಿ ದಾಸವಾಳದ ಎಲೆ ಸಿಕ್ಕಿಲ್ಲ, ಹಾಗಾಗಿ ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಆದರೆ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ದಾಸವಾಳದ ಎಲೆನ ತೆಗೆದುಕೊಂಡು ಅದನ್ನು ನೀವು ಈ ಉಪ್ಪಿನ ಮೇಲೆ ಒಂದು ದಾಸವಾಳದ ಎಲೆನ ಈ ರೀತಿ ಇಡಬೇಕಾಗುತ್ತೆ. ಈ ರೀತಿ ಉಪ್ಪಿನ ಮೇಲೆ ಇಡಿ. ನಂತರ ಆ ಒಂದು ಎಲೆಯ ಮೇಲೆ ಅಂದರೆ ದಾಸವಾಳದ ಎಲೆಯನ್ನು ನಾವು ಏನಕ್ಕೆ ಇದ್ರ ಮೇಲೆ ಇಡ್ತೀವಿ ಅಂತಂದರೆ, ನಮ್ಮ ಲಕ್ಷ್ಮೀ ದೇವಿಗೆ ದಾಸವಾಳದ ಹೂವು ಅಂತಂದರೆ ತುಂಬಾ ಪ್ರೀತಿಕಾರಕ. ಮತ್ತು ದಾಸವಾಳದ ಎಲೆಗಳಲ್ಲೂ ಅಷ್ಟೇ ಶಕ್ತಿ ಇರುತ್ತೆ. ಹಣ ಆಕರ್ಷಣೆ ಮಾಡುವಂಥ ಶಕ್ತಿ ಈ ದಾಸವಾಳದ ಎಲೆಗಿದೆ. ಹಾಗಾಗಿ ಈ ಎಲೆ ಇಟ್ಟದಾದ ಮೇಲೆ ಅದ್ರ ಮೇಲೆ ನೀವು ನೋಡಿ, ನಾನಿಲ್ಲಿ ನಿಮಗೆ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಾಸಿವೆನ ತೋರಿಸ್ತಾ ಇದ್ದೀನಲ್ವಾ. ಈ ಸಾಸಿವೆನ ನೀವು ಆ ಒಂದು ಎಲೆಯ ಮೇಲೆ ನೀವು ಹಾಕಬೇಕಾಗುತ್ತೆ. ಅಂದರೆ ಉಪ್ಪಿನ ಮೇಲೆ ಎಲೆ ಇಟ್ಟಿರ್ತೀರಲ್ವ, ಅದ್ರ ಮೇಲೆ ನೀವು ಈ ರೀತಿ ಇರುವಂಥ ಸಾಸಿವೆನ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಸಾಸಿವೆನ ಎಲೆಯ ಮೇಲೆ ಹಾಕಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ, ನೋಡಿ ಇದನ್ನ ಅಂದರೆ ಈ ಸಾಸಿವೆನ ನಾವು ದಾಸವಾಳದ ಎಲೆ ಮೇಲೆ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಇದು ಈ ಸಾಸಿವೆ ಕಾಳು ಮನೆಯಲ್ಲಿರುವಂತಹ ದುಷ್ಟ ಶಕ್ತಿ ಮತ್ತು ಕೆಟ್ಟ ಶಕ್ತಿಯನ್ನು ದೂರ ಮಾಡಲು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಾಸಿವೆ ಕಾಳು ನಮ್ಮ ಕಷ್ಟಗಳನ್ನು ನಾವು ತುಂಬ ಸುಲಭವಾಗಿ ನಿವಾರಣೆ ಮಾಡುತ್ತೆ. ಮತ್ತು ಈ ಸಾಸಿವೆ ಕಾಳನ್ನ ಹಾಕಿ ಮತ್ತು ಇದು ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನೂ ಸಹ ಇದು ಹೋಗಲಾಡಿಸುವಂಥ ಒಂದು ಗುಣ ಈ ಒಂದು ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು. ನಂತರ ಇದನ್ನು ನೀವೇನು ಮಾಡಬೇಕು ಅಂದರೆ, ಅದರ ಒಂದು ಪಕ್ಕದಲ್ಲೇ ನೋಡಿ ಇಟ್ಟಿರ್ತೀರಲ್ವಾ, ಆ ಥರ ಒಂದು ಪಕ್ಕದಲ್ಲೇ ನೀವು ಏನು ಮಾಡಬೇಕು ಅಂತಂದರೆ, ಒಂದು
ಸಣ್ಣದಾದಂತಹ ನೋಡಿ, ನಾನಿಲ್ಲಿ ನಿಮಗೆ ಬೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ನಾನಿಲ್ಲಿ ನಿಮಗೆ ಬೆಲ್ಲನ ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಸಣ್ಣದಾದಂಥ ಒಂದು ಬೆಲ್ಲದ ನೋಡಿ, ಈ ರೀತಿ ಇರುವಂತಹ ಬೆಲ್ಲ ನೀವು ಒಂದೇ ಒಂದು ತುಂಡನ್ನ ತೆಗೆದುಕೊಳ್ಳಿ. ಅಂದರೆ ಇದರಲ್ಲಿ ಒಂದು ಚಾಕ್ನಿಂದ ಕಟ್ ಮಾಡಿಕೊಂಡು ಒಂದೇ ಒಂದು ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೇ ಒಂದು ಸ್ವಲ್ಪ ದಪ್ಪದೇ ತೆಗೆದುಕೊಳ್ಳಿ. ಒಂದೇ ಒಂದು ತುಂಡನ್ನು ಸಹ ಈ ಪಕ್ಕದಲ್ಲಿ ಈ ರೀತಿ ಇಡಿ ನೋಡಿ, ಈ ರೀತಿ ಇಡಿ ನೋಡಿ. ಉಪ್ಪು ಹಾಕಿರ್ತೀರಾ, ಅರಿಶಿನ ಕುಂಕುಮ ಹಾಕಿರ್ತೀರಾ, ಮತ್ತು ನೀವು ಇದ್ರ ಮೇಲೆ ಒಂದು ದಾಸವಾಳದ ಎಲೆ ಇಟ್ಟಿರ್ತೀರಾ, ಅದ್ರ ಮೇಲೆ ನೀವು ಸಾಸಿವೆನ ಹಾಕಿರ್ತೀರಾ, ಅದ್ರ ಮೇಲೆ ನೋಡಿ ಈ ರೀತಿ ಒಂದು ಬೆಲ್ಲದ ತುಂಡನ್ನು ಇಡಿ. ಯಾಕೆ ಬೆಲ್ಲದ ತುಂಡನ್ನು ನಾವು ಇಲ್ಲಿ ಇಡಬೇಕು ಅಂದರೆ, ನಮ್ಮ ಜೀವನದ ಅಂದರೆ ಬೆಲ್ಲದ ತುಂಡನ್ನ ಏನಕ್ಕೆ ಇಡಬೇಕು ಅಂದರೆ, ಬೆಲ್ಲ ಅಂದರೆ ಒಂದು ಸಿಹಿಯಾದಂತಹ ಒಂದು ಸಂಕೇತ ಅಲ್ವಾ. ನಮ್ಮ ಜೀವನದಲ್ಲಿ ಸಿಹಿಯ ಸಂಕೇತ ಮತ್ತು ಆನಂದ ತುಂಬಲಿ ಅಂದರೆ, ನಮ್ಮ ಜೀವನದಲ್ಲಿ ಸುಖ ಮತ್ತು ಆನಂದನೇ ತುಂಬಲಿ, ತುಳುಕಾಡಲಿ ಅಂತೇಳಿ ನಾವು ಹಾರೈಸ್ತಾ ಈ ಒಂದು ಬೆಲ್ಲದ ತುಂಡು ನಾವು ಇಲ್ಲಿ ಪಕ್ಕದಲ್ಲಿ ಇಡ್ತಾ ಇದ್ದೀವಿ. ಈ ಬೆಲ್ಲದ ತುಂಡ ಇಲ್ಲಿ ಇಡಿ ಆಯಿತಾ. ಹೀಗೆ ಈ ಸಿದ್ಧಿಪಡಿಸಿದಂತಹ ಈ ಎಲ್ಲ ಪದಾರ್ಥಗಳನ್ನ ನೀವು ತೆಗೆದುಕೊಂಡು ಹೋಗಿ ನೀವು ರಾತ್ರಿ ಮಲಗುವಂಥ ಸಮಯದ ಜೊತೆಗೆ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಇಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ. ಈ ಪಚ್ಚೆ ಕರ್ಪೂರದ ಬಿಲ್ಲೆನೂ ಸಹ ನೀವು ಇಟ್ಕೋಬೋದು. ಇದು ಸಹ ಮಾತೆ ಮಹಾಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಪಚ್ಚೆ ಕರ್ಪೂರದ ಬಿಲ್ಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಪಚ್ಚೆ ಕರ್ಪೂರದ ಬಿಲ್ಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ನೋಡಿ ಪಚ್ಚೆ ಕರ್ಪೂರ ಇದೆಯಲ್ಲ, ಈ ಪಚ್ಚೆ ಕರ್ಪೂರನೂ ಸಹ ನೀವು ಬೇಕಾದರೆ ಈ ಬೆಲ್ಲದ ತುಂಡಿನ ಜೊತೆಗೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನೀವು ಇಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಯಾಕೆ ಇದನ್ನ ಇಡ್ತಾ ಇದ್ದೀವಿ ಅಂತಂದರೆ, ಮಹಾಲಕ್ಷ್ಮಿ ಎಲ್ಲಿರ್ತಾರೋ ಅಲ್ಲಿ ವೆಂಕಟೇಶ್ವರನು ಸಹ ಅಂದರೆ ಸತ್ಯನಾರಾಯಣನು ಸಹ ಇರ್ತಾರೆ ಅಂತ ವಾಡಿಕೆ ಇದೆ ಅಲ್ವಾ. ವೆಂಕಟೇಶ್ವರನಿಗೆ ಇದು ಪಚ್ಚೆ ಕರ್ಪೂರದ ಸುವಾಸನೆ ಅಂತಂದರೆ ತುಂಬಾ ಪ್ರೀತಿಕಾರಕ. ಹಾಗಾಗಿ ವೆಂಕಟೇಶ್ವರ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀ ಮಾತೆ ಇರ್ತಾಳೆ, ಲಕ್ಷ್ಮೀ ಮಾತೆ ಎಲ್ಲಿರ್ತಾರೋ ಅಲ್ಲಿ ವೆಂಕಟೇಶನು ಸಹ ಇರ್ತಾರೆ. ಹಾಗಾಗಿ ಗಂಡ ಹೆಂಡತಿ ಸದಾ ಜೊತೆಲೇ ಇರ್ತಾರೆ. ಹಾಗಾಗಿ ನಾವಿಲ್ಲಿ ಒಂದು ತುಂಡದ ಪಚ್ಚೆ ಕರ್ಪೂರನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಅಲ್ವಾ. ಇಷ್ಟು ಪದಾರ್ಥಗಳೆಲ್ಲವನ್ನು ಸಹ ನೀವು ಸೇರಿಸ್ಕೊಂಡು ಈ ಒಂದು ತಟ್ಟೆನ ನೀವು ತೆಗೆದುಕೊಂಡೋಗಿ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸಿದ ನಂತರ ನೀವು ನೆನೆ ಊಟ ಎಲ್ಲ ಆಗಿದೆ, ಪಾತ್ರೆ ಎಲ್ಲ ತೊಳೆದಾಯಿತು, ಗ್ಯಾಸ್ ಸ್ಟವ್ ಎಲ್ಲ ನಾವು ಕ್ಲೀನ್ ಮಾಡಾಯಿತು ಅಂತ ಹೇಳಿ ನೀನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಸಂದರ್ಭದಲ್ಲಿ ಒಂದು ಸ್ಟೀಲ್ ತಟ್ಟೆನ ತೆಗೆದುಕೊಂಡು ಇಷ್ಟು ಪದಾರ್ಥಗಳನ್ನು ನೀವು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ಒಂದು ತಟ್ಟೆನ ತೆಗೆದುಕೊಂಡೋಗಿ ನೀವು ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇದನ್ನ ಬಚ್ಚಿಟ್ಬಿಡಿ. ಈ ರೀತಿ ಇವತ್ತು ಶುಕ್ರವಾರ ಫ್ರೆಂಡ್ಸ್, ಈ ರೀತಿ ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ. ಅದ್ಭುತವಾದಂಥ ಒಂದು ಒಳ್ಳೆಯ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿರುವಂತಹ ಹಲವಾರು ರೀತಿಯ, ಅದರಲ್ಲೂ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಇದು ದೂರ ಮಾಡುತ್ತೆ. ನಮಗೆ ಬಂದಿರುವಂತಹ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಸಾಲದ ಮೇಲೆ ಸಾಲದ ಸಮಸ್ಯೆಲೇ ಹೆಚ್ಚಾಗಿ ಕಾಡ್ತಾ ಇದೆ, ದುಡ್ದಂಥ ದುಡ್ಡು ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ, ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂತಂದರೆ ಈ ಚಿಕ್ಕದಾದಂಥ ಒಂದು ರೆಮಿಡಿನ ಮಾಡಿ ನೋಡಿ. ಜೊತೆಗೆ ವ್ಯವಹಾರದಲ್ಲಿ ಲಾಭ ಇಲ್ಲ, ಬಿಸ್ನೆಸ್ಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಒಂದು ಸಮಸ್ಯೆನೂ ಸಹ ನೀವು ಅನುಭವಿಸ್ತಾ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ಚಿಕ್ಕ ರೆಮಿಡಿನ ನೀವು ಮಾಡೋದ್ರಿಂದ ಅಂದರೆ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಇಷ್ಟು ಪದಾರ್ಥಗಳನ್ನು ನೀವು ಇಡೋದ್ರಿಂದ ನೀವು ಸಕಲ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ನಿಮಗೆ ಮನೆಯಲ್ಲಿರುವಂತಹ ಯಾವುದೇ ಒಂದು ದುಷ್ಟಶಕ್ತಿ ಇದ್ರೂ ಈ ಒಂದು ಸಾಸಿವೆಯಿಂದ ಅದು ಹೊರಗಡೆ ಹೋಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದರೆ, ನರದೋಷ ಇದ್ದರೆ, ಸರ್ವ ಸಮಸ್ಯೆಗಳಿಂದನೂ ನಿಮಗೆ ಮುಕ್ತಿ ಸಿಗುವಂತಹ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಈ ಒಂದು ತಂತ್ರ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿ ತುಂಬಾ ನಮಗೆ ಬೆಳಗಾಗೋದರೊಳಗೆ ನಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಮಗೆ ಮುಕ್ತಿ ಸಿಕ್ಕಿ ನಮಗೆ ಎಲ್ಲ ಒಂದು ಕಾರ್ಯದಲ್ಲಿನೂ ನಾವು ಶುಭಗಳಿಗೆನ ನೋಡ್ತೀವಿ, ಶುಭ ಫಲನೇ ನಾವು ಕಾಣ್ತೀವಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ನಾವು ಹೇಳೋದು ಬೇಡ, ನೀವೇ ನಿಮ್ಮ ಕಣ್ಣಾರ ಮಾಡಿ ನೋಡಿ. ಇದ್ರ ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ
ನೀವೇ ನಿಮ್ಮ ಕಣ್ಣಾರ ಮಾಡಿ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್. ಅದ್ಭುತದಲ್ಲಿ ಅದ್ಭುತವಾದಂತಹ ಫಲ ಕೊಡುವಂತಹ ಇದೊಂದು ತಂತ್ರ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಡಿ. ನೀವು ಕೊಡುವಂತಹ ಒಂದು ಲೈಕಿಂದನೇ ಪ್ರತಿಯೊಬ್ಬರೂ ಸಹ ನೋಡೋದು ಫ್ರೆಂಡ್ಸ್. ನೋಡಿ ಅವರೂ ಸಹ ಈ ರೆಮಿಡಿಗಳನ್ನ ಮಾಡಿ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಅವ್ರಿಗೂ ಸಹ ಒಳ್ಳೆಯದಾಯಿತು ಅಂತಂದರೆ ಅವರು ನಿಮಗೆ ಕೃತಜ್ಞತೆ ಹೇಳ್ತಾರೆ. ನಿಮಗೆ ಕೃತಜ್ಞತೆ ಹೇಳೋದ್ರಿಂದ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಅವ್ರಿಗೂ ಒಳ್ಳೆಯದಾಗುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಬ್ಬರು ಒಳ್ಳೇದು ಮಾಡ್ತಾರೆ ಅಲ್ವಾ? ಅದನ್ನ ನಾವು ಪ್ರತಿಯೊಬ್ಬರೂ ಸಹ ಅರಿತುಕೊಂಡ್ರೆ ಪ್ರತಿಯೊಬ್ಬರೂ ಸಹ ಯಾವ ಒಂದು ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಪ್ರತಿಯೊಬ್ಬರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ? ನಮಗೆ ಇರುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋಣ, ಅವ್ರಿಗೆ ಇರುವಂಥ ಸಮಸ್ಯೆಗಳನ್ನ ಅವರೂ ಸಹ ಬಗೆಹರಿಸ್ಕೊಂಡು ಜೀವನದಲ್ಲಿ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಪ್ರತಿನಿತ್ಯ ವೀಡಿಯೋ ಹಾಕೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಚಾನಲ್ ಮೇಲೆ ಇಡಿ. ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಯಾವ ವಿಷಯಗಳು ನಿಮಗೆ ಗೊತ್ತಾಗಲ್ಲ. ಫಸ್ಟು ಪ್ರತಿಯೊಂದರಲ್ಲೂ ಮಾಹಿತಿಗಳನ್ನ ತಿಳ್ಕೊಂಡು ನಂತರ ನೀವು ಇದನ್ನು ಅಳವಡಿಸೋದ್ರಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.